ಎಸ್ ಈಗ ಒಂದಷ್ಟು ಕಾರಣಗಳು ಹೇಳಿದ್ರಿ. ಯಾಕಂತಂದ್ರೆ ಟಾಲಿವುಡ್, ಕಾಲಿವುಡ್ ಅದ್ರ ಜೊತೆ ಬಾಲಿವುಡ್ ಅಲ್ಲಿ ಆಕ್ಟ್ ಮಾಡಿದ್ರೆ ಅದ್ರ ಕಥೆನೇ ಬೇರೆ. ನಮ್ಮ ಸ್ಯಾಂಡಲ್‌ವುಡ್ ಅಲ್ಲಿ ಇರುವಂತಹ ಫ್ಯಾಮಿಲಿ ಆಡಿಯನ್ಸ್ ತಗೊಳ್ಳುವಂತ ವಿಧಾನನೇ ಬೇರೆ ಅಂತ ಹೇಳ್ಬಿಟ್ಟು ಹೇಳಿದ್ರಿ ನೀವು. ಹ್ಮ್. ಯಾಕಂತಂದ್ರೆ ನಿಮಗೆ ಫ್ಯಾಮಿಲಿ ಆಡಿಯನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಅಂತ ಹೇಳಿದ್ರಿ. ಅದ್ರ ಜೊತೆಗೆ ಒಬ್ಬ ನಟನಾಗಿ ಅಂತ ಅಂದಮೇಲೆ ನಾವು ಎಲ್ಲಾ ತರದ ಆಯಾಮಗಳನ್ನು ನಾವು ನೋಡಬೇಕು. ಅದ್ರ ಜೊತೆಗೆ ಆಕ್ಟ್ ಮಾಡಿ ನಮ್ಮ ಪೊಟೆನ್ಷಿಯಲ್ ಏನು ಅಂತ ಹೇಳ್ಬಿಟ್ಟು ತೋರಿಸಬೇಕು ಅನ್ನುವಂಥದ್ದು ಇರುತ್ತೆ. ಹ್ಮ್. ಅಂಡ್ ಇನ್ನೊಂದೇನಂತಂದ್ರೆ ಜೈದ್ ಖಾನ್ ಅವ್ರು ಮನಸ್ಸು ಮಾಡಿದ್ರೆ ಬಾಲಿವುಡ್ ಬಡ ಹೀರೋಗಳ ಜೊತೆನೆ ಸ್ಕ್ರೀನ್ ಶೇರ್ ಮಾಡಬಹುದು. ಸೊ ನೆಕ್ಸ್ಟ್ ಏನಾದ್ರೂ ಬಾಲಿವುಡ್ ರಂಗ ಪ್ರವೇಶಕ್ಕೆ ವೇದಿಕೆ ಸಜ್ಜಾಗ್ತಿದ್ಯಾ ಅಂತ? ಈಗ ನೀವು 2 ಪ್ರಶ್ನೆಗಳು ಕೇಳ್ಬಿಟ್ರೆ ಅದಕ್ಕೆ ಫಸ್ಟ್ ಉತ್ತರ ಯಾವ್ದು ಕೊಡಿ ನಾನು? ಯಾವ್ದಕ್ಕಾದ್ರೂ ತಗೊಳ್ಳಿ. ಈಗ ಫಸ್ಟ್ ಥಿಂಗ ಬಾಲಿವುಡ್‌ಗೆ ಏನಕ್ಕೆ ಅಂದರೆ ಸರ್ ನನಗೆ ಯಾವತ್ತೂ ಅದು ಇನ್ಸ್ಪೈರ್ ಆಗಿಲ್ಲ ಬಾಲಿವುಡ್ ಕಡೆ ಹ್ಮ್. ಹೋಗಬೇಕು ಅಂತ. ನನಗೆ ಸ್ಟಾರ್ಟಿಂಗೇ ಡೆಬ್ಯೂಗೇನೆ ನಂಗೆ ಒಂದಷ್ಟು ಆಫರ್‌ಗಳು ಸಿಕ್ಕಾಪಟ್ಟೆ ಹ್ಮ್. ಇತ್ತು. ಈಗ್ಲೂ ಬರ್ತಾನೆ ಇರುತ್ತೆ. ವೆಬ್ ಸೀರೀಸ್‌ಗೆ ಹ್ಮ್. ಆಗ್ಬೋದು, ಇಲ್ಲ ಬೇರೆ ಬೇರೆ ಯಾವುದೋ ಒಂದು ಕೆಲ್ಸಗಳಿಗಾಗ್ಬೋದು. ನನಗೆ ಯಾಕೋ ಅದು ಪರ್ಸನಲಿ ಇಷ್ಟ ಇಲ್ಲ. ಆಮೇಲೆ ಹ್ಮ್. ನನಗೆ ಹಿಂದಿಗಿಂತ ಮಲಯಾಳಂ ಸಿನಿಮಾಗಳು ಜಾಸ್ತಿ ಆಫರ್‌ಗಳು ಹ್ಮ್. ಬರುತ್ತೆ. ಹ್ಮ್. ಮೊನ್ನೆ ದುಲ್ಕರ್ ಸಲ್ಮಾನ್ ಜೊತೆನೂ ಒಂದು ಸಿನಿಮಾದ ಆಫರ್ ಬಂದಿತ್ತು. ಹೌದು. ನಾನು ಹೇಳಿದೆ ಇಲ್ಲ ಸರ್ ನಾನು ಮಾಡಲ್ಲ. ಬೇಕಿದ್ರೆ ಕನ್ನಡ, ಮಲಯಾಳಂ ಮಾಡಿ ನಾನು ಮಾಡ್ತೀನಿ. ಹ್ಮ್. 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 ಮಲಯಾಳಂ ಸ್ಟ್ರೇಟಾಗಿ ಮಾಡ್ತೀನಿ ಅಂದ್ರೆ ನಾನು ಮಾಡೋಕೆ ಒಪ್ಪಲ್ಲ ಅಂತೇಳಿ. ಈಗ ನನ್ನ ಭಾಷೆಗೆ ನಾನು ಬಿಟ್ಕೊಡೋದಂಗೆ ಆಗುತ್ತೆ. ಹ್ಮ್. ಅದು ನನಗೆ ಯಾಕೋ ಅದು ನನ್ನ ಮನಸ್ಸು ಒಪ್ಪಲ್ಲ. ನಾನು ಇಲ್ಲಿಗೆ ಸೀಮಿತ. ಅಂದರೆ ನಾನು ಮಾಡಲ್ಲ ಅಂತಲ್ಲ, ಹ್ಮ್. ಮಾಡ್ತೀನಿ. ಬಟ್ ಹ್ಮ್. ಕನ್ನಡನೂ ಪ್ರಿಫರೆನ್ಸಲ್ಲಿ ಇಟ್ಕೊಂಡು ಹ್ಮ್. ನಾನು ನನ್ನ ಚೌಕಡಲ್ಲೇ ನಾನು ಸಿನಿಮಾ ಮಾಡೋದು. ಮನಸ್ಸು ಮಾಡಿದ್ರೆ ಬಾಲಿವುಡ್ ಬಡ ಹೀರೋಗಳ ಜೊತೆ, ಯಾಕಂತಂದ್ರೆ ಈಗ ನಿಮ್ಮ ಸಂಜಯ್ ದತ್ ಫ್ಯಾಮಿಲಿ ಆಗಿರ್ಬೋದು, ಶಾರುಖ್ ಖಾನ್ ಅವ್ರ ಫ್ಯಾಮಿಲಿ ಆಗಿರ್ಬೋದು, ಎಲ್ಲಾ ಖಾನ್‌ಗಳ ಒಂದು ಫ್ಯಾಮಿಲಿ ಜೊತೆನೂ ಕೂಡ ಒಂದು ನಂಟಿದೆ. ಸೊ ಅವ್ರ ಕಡೆಯಿಂದ ಏನಾದ್ರು ಸಿಕ್ಕಾಗ ಒಂದಷ್ಟು ಇನ್ಪುಟ್ಸ್ ಅನ್ನ ತಗೊಳ್ಳುವಂಥದ್ದು, ಅಥವಾ ಅವ್ರು ಈ ತರ ಮಾಡಿ ನಾವು ಮಾಡೋಣ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಈಗ ಎಲ್ಲಾನು ಕೂಡ ಪ್ಯಾನ್ ಇಂಡಿಯಾ ಜಮಾನ ಆಗಿರೋದ್ರಿಂದ. ಅವ್ರನ್ನ ಕರ್ಕೊಂಬರೋಣಲ್ಲ ಸರ್ ಬಿಡಿ. ಹ್ಮ್. ಅವರು ಪಾಪ ಸಾಕಾಗಿ ಹೋಗ್ಬಿಟ್ಟಿದ್ದಾರೆ ಬಾಲಿವುಡ್ ಸಿನಿಮಾಗಳು ಮಾಡಿ ಮಾಡಿ. ಅವ್ರಿಗೂ ಇವಾಗ ಹ್ಮ್. ಸೌತ್ ಚಟಕ್ ಕೂತಿದೆ. ಹ್ಮ್. ಸೊ ಬರಲಿ, ಇಲ್ಲೇ ಈ ಕಡೆ ಕರ್ಕೊಂಬರ್ತೀನಿ ನಾನೇ. ಹ್ಮ್. ಆ ಥರ ಏನೋ ಅವಶ್ಯಕತೆ ಬಂದರೆ, ಹ್ಮ್. ಕಥೆನ ಡಿಮಾಂಡ್ ಮಾಡಿದ್ರೆ ಇಂಥ ಆರ್ಟಿಸ್ಟ್ ಬೇಕು, ಇಂಥ ವ್ಯಕ್ತಿ ಬೇಕು ಅಂದರೆ ಡೆಫಿನೆಟ್ಲಿ ನನ್ನ ಗುಡ್ ವಿಲ್ ತುಂಬ ಚೆನ್ನಾಗಿದೆ. ಹ್ಮ್. ಕರೆದಾಗಂತೂ ಖಂಡಿತ ಬಂದೇ ಬರ್ತಾರೆ. ಓಕೆ. ಈಗ ಅಯ್ಯೋ ಶಿವನೇ ಸಾಂಗ್ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟ್ರೆಂಡಿಂಗ್ ಅನ್ನ ಪಡ್ಕೊಂಡಿದೆ. ಸೊ ಎಲ್ಲಾ ಕಡೆನೂ ಕೂಡ ಮುನ್ನುಗ್ತಾ ಇದೆ. ಸೊ ತಂದೆಯವ್ರು ಏನಾದ್ರು ಹೇಳಿದ್ರಾ? ಇಲ್ಲ, ನಂದು ಮತ್ತು ನಮ್ಮ ತಂದೆ ವಿಚಾರದಲ್ಲಿ ಹ್ಮ್. ನಾವು ಜಾಸ್ತಿ ಡಿಸ್ಕಸ್ಸೇ ಮಾಡಲ್ಲ. ಸೊ ಸಿನಿಮಾ ಬಗ್ಗೆ ಅಂತೂ ಇಲ್ವೇ ಇಲ್ಲ. ಹ್ಮ್. ಝೀರೋ. ಹ್ಮ್. ಏನೇನೂ ಇಲ್ಲ. ಅಂದ್ರೆ ಕಂಪ್ಲೀಟ್ ಇವಾಗ ನೀವು ಸಿನಿಮಾ ಒಪ್ಕೋಬೇಕು ಅಂತಂದಾಗ ಅಪ್ಪನ ಕಡೆಯಿಂದ ಅಪ್ಪ ಈ ತರ ಸ್ಟೋರಿ ಇದೆ ನಿಮ್ಗೇನಾದ್ರು ಆ ಥರನೂ ಕೇಳಲ್ಲ? ಇವಾಗ ನಾನು ನಿಮ್ಮ ಜೊತೆ ಕೂತ್ಕೊಂಡು ಇಂಟರ್ವ್ಯೂ ಮಾಡ್ತಿದ್ರು ಅದಕ್ಕೆ ಅವ್ರಿಗೆ ಗಮನಕ್ಕೂ ಇಲ್ಲ ಅನ್ಕೊಂತೀನಿ. ಹ್ಮ್. 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 ಅಷ್ಟಿಲ್ಲ. ಸರ್ ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ ಓಕೆ. ಅವ್ರದ್ದು ಕೆಲಸ ಅವರು, ನಿಮ್ ಕೆಲಸ ನಿಮ್ದು. ಅಷ್ಟೇ. ಬೇರೆ ಏನಾದ್ರು ಮಾತಾಡೋಣ ಸ್ವಲ್ಪ ತಗೊಳ್ತೀರಾ? ಬಿಸ್ನೆಸ್ ವಿಷಯ, ವಿಷಯಕ್ಕೆ ಬಂದರೆ ಏನಾದ್ರು ಇಂಪಾರ್ಟೆಂಟ್ ಇದ್ರೆ ಫೋನ್ ಮಾಡ್ತಾರೆ. ಹ್ಮ್. ಒಂದು 30 ಸೆಕೆಂಡ್ 40 ಸೆಕೆಂಡ್ ಅದ್ರ ಮೇಲೆ ನಮ್ದು ಮತ್ತು ಅವ್ರ ಕಾನ್ವರ್ಸೇಷನ್ ಆಗಲ್ಲ. ಅಷ್ಟೇನಾ? ಫೋನಲ್ಲೂ ಕೂಡ ಅಷ್ಟೇ. ಓಕೆ. ಈಗ ಕಲ್ಟ್ ಸಿನಿಮಾದ ಮೂಲಕ ಯಾವ ರೀತಿಯಂತಹ ಮೆಸೇಜ್ ಅನ್ನ ಕೊಡೋದಕ್ಕೆ ಹೊರಟಿದ್ದಾರೆ ಜೈದ್ ಖಾನ್ ಅವರು ಅಂತ? ಅಂದರೆ ಇವತ್ತಿನ ಜನ್ರೇಷನ್ಸು, ಯೂತ್ಸು, ಹುಡುಗ ಹುಡುಗಿ ಹ್ಮ್. ಯಾವ ರೀತಿಯಲ್ಲಿ ಹ್ಯಾಮರ್ತಿದ್ದಾರೆ, ಹ್ಮ್. ಮೋಸ ಆಗ್ತಿದ್ದಾರೆ, ಲವ್ ಅನ್ನೋ ಒಂದು ಇದರಲ್ಲಿ. ಹ್ಮ್. ಅದು ಒಂದು ವಿಷಯ ಇಟ್ಕೊಂಡಿದ್ದೀವಿ. ಎರಡನೇದು ಫ್ಯಾಮಿಲಿ ಆಡಿಯನ್ಸ್ಗೆ ಏನು ಅಂತಂದರೆ, ಈಗ ಮಕ್ಳಿಗೆ ಏನಾಗೋಗ್ಬಿಟ್ಟಿದೆ, ಹೆತ್ತ ತಂದೆ ತಾಯಿಯವರಿಗೆ ಒಳ್ಳೆ ದುಡ್ಡು ಸಂಪಾದಿಸ್ಬೇಕು, ಮಕ್ಕಳಿಗೆ ಚೆನ್ನಾಗಿ ಓದಿಸ್ಬೇಕು, ಅವ್ರ ಆಸೆಗಳು ಎಲ್ಲ ನೀಡಿಸ್ಬೇಕು, ಒಳ್ಳೆ ಕಾಲೇಜ್ ಸ್ಕೂಲ್ಗಳಿಗೆ ಸೇರಿಸ್ಬಿಟ್ರೆ ನಮ್ಮ ಜವಾಬ್ದಾರಿ ಮುಗೀತಪ್ಪ. ಹ್ಮ್. ಅದು ಅಲ್ಲ. ಮಕ್ಕಳು ನಿಜವಾಗ್ಲೂ ಕಾಲೇಜ್ಗೆ ಹೋಗ್ತಿದ್ದಾರಾ, ಕಾಲೇಜಲ್ಲಿ ಏನು ಮಾಡ್ತಿದ್ದಾರೆ, ಕಾಲೇಜ್ ಆದಮೇಲೆ ಯಾರ ಜೊತೆ ಅವ್ರ ಫ್ರೆಂಡ್ ಸರ್ಕಲು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹ್ಮ್. ಇವತ್ತು ನನ್ನ ಫ್ರೆಂಡ್ ಸರ್ಕಲ್ ಏನಿದೆಯೋ ಅದು ನನ್ನ ಕ್ಯಾರೆಕ್ಟರ್ ಹೇಳುತ್ತೆ. ಹ್ಮ್. ಈಗ ನಾನು ಒಳ್ಳೆಯವನು ಕೆಟ್ಟವನು ಸೆಕೆಂಡ್ರಿ. ನನ್ನ ಫ್ರೆಂಡ್ಸ್ ಸರ್ಕಲ್ ಒಂದು 4 ಜನ ತರಲೇ ಇರ್ತಾರೆ. ನಾನು ತರಲೆ ಜೊತೆ ಓಡಾಡಿದ್ರೆ ನನ್ನ ಕ್ಯಾರೆಕ್ಟರ್, ನನ್ನ ನೇಚರ್ ಹಾಗೆ ಆಗೋಕ್ಕೆ ಶುರು ಆಗುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದು ಫ್ಯಾಮಿಲಿಗೆ ತುಂಬ ಒಳ್ಳೆ ಮೆಸೇಜ್. ಅಂದ್ರೆ ನಾವು ಆಯ್ಕೆ ಮಾಡ್ಕೊಳ್ಳುವಂತಹ ಒಂದು ಹಾಗೇನೆ ಜನರ ಸಹವಾಸ ಹೆಂಗ್ ಮಾಡ್ತೀವಿ ಅನ್ನೋದು. ಸವಾಸ ಅಂತಲ್ಲ ಸರ್. ತಂದೆ ತಾಯಿ ಒಂದು ನಾರ್ಮಲ್ ಆಗಿ ಒಂದು ಏನು ಜವಾಬ್ದಾರಿ ತೊಗೊಳ್ಬೇಕು ಅದು ತೊಗೊಂಡಿದ್ದಾರೆ. ಏನಕ್ಕಂದರೆ ಇವತ್ತಿರೋ ಜನ್ರೇಷನ್ನು ಅವ್ರವ್ರ ಲೈಫ್ ಎಂಜಾಯ್ಮೆಂಟಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಸಾಯಂಕಾಲ ಆದರೆ ಅಪ್ಪನಿಗೆ ಒಂದು ಫ್ರೆಂಡ್ಸ್ ಇರ್ತಾರೆ, ಅವ್ನು ಅಲ್ಲಿ ಹೋಗಿ ಸೇರ್ಕೊಳ್ಬೇಕು. ಹ್ಮ್. ತಾಯಿಗೆ ಒಂದಷ್ಟು ಕಿಟಿ ಪಾರ್ಟಿಗಳು, ಸೀರಿಯಲ್ಗಳು, ಅದು ಇದು. ಆಮೇಲೆ ಅವ್ರವ್ರ ಲೈಫಲ್ಲಿ ಅವ್ರು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಮಕ್ಕಳಿಗೆ ಟೈಮೇ ಕೊಡ್ತಿಲ್ಲ. ಮಕ್ಕಳು ಏನು ಮಾಡ್ತಿದ್ದಾರೆ, ಏನು ಮಾಡ್ತಾ ಇಲ್ಲ, ಅದು ತುಂಬ ಇಂಪಾರ್ಟೆಂಟ್ ಅಲ್ವಾ ಸರ್ ನೋಡಬೇಕಾಗಿರೋದು. ಈಗ ನಮ್ಮ ಕಾಲದಲ್ಲಿ ನಮ್ಮ ತಂದೆ ಹಿಂಗೆ ತಲೆ ಮೇಲೆ ಕೂತಿದ್ರು, ನಾವೇನು ಮಾಡ್ತಿದ್ದೀವಿ, ಏನು ಮಾಡ್ತಿಲ್ಲ ಅಂತ ಹೇಳಿ. ಆದರೆ ಈ ಜನ್ರೇಷನ್ ಅವ್ರು ಹಂಗೆ ಮಾಡ್ತಾ ಇಲ್ಲ. ಅದಕ್ಕೆ ಏನಕ್ಕೆ ಹಾಳಾಗ್ತಿದ್ದಾರೆ, ಅದು ಮಾಡಿಲ್ಲ ಅಂದರೆ ಏನಾಗುತ್ತೆ, ಮಾಡಿದ್ರೆ ಏನಾಗುತ್ತೆ ಅನ್ನೋ ಒಂದು ಒಳ್ಳೆ ಮೆಸೇಜ್ ಈ ಸಿನಿಮಾದಲ್ಲಿ ಇದೆ. ಓಕೆ. ಕಲ್ಟ್ ಸಿನಿಮಾದಲ್ಲಿ ಇಬ್ಬಿಬ್ರು ನಾಯಕಿರಿದ್ದಾರೆ. ಸೊ 10 ವರ್ಷಗಳ ಹಿಂದೆನೆ ಬಂದಿರುವಂತಹ ರಚಿತಾರಾಮ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದಂತಹ ಅನುಭವ ಹೇಗಿತ್ತು ಅಂತ? ತುಂಬ ಚೆನ್ನಾಗಿತ್ತು ಸರ್. ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಆಮೇಲೆ ನನಗೆ ಈ ಸಿನಿಮಾಯಿಂದ ಅವ್ರು ನನ್ನ ಪರಿಚಯ ಆಗಿಲ್ಲ. ಹ್ಮ್. ತುಂಬ ವರ್ಷದಿಂದ ನನಗೆ ಮತ್ತು ಅವ್ರಿಗೆ ಒಂದು ಬಾಂಧವ್ಯ ಇತ್ತು, ಫ್ರೆಂಡ್ಶಿಪ್ ಇತ್ತು. ಹ್ಮ್. ಜೊತೆಲೇ ಕೆಲಸ ಮಾಡಬೇಕು ನನಗೊಂದು ಆಸೆ ಇತ್ತು. ಈಗ ಲೇಡಿ ಸೂಪರ್ ಸ್ಟಾರು, ನನಗೊಂದು ಎಲ್ಲೋ ಒಂದು ಕಡೆ ಆಸೆ ಇತ್ತು. ಸೊ ಈ ಸಿನಿಮಾಗೆ ಈ ಕತೆ, ಈ ಪಾತ್ರ ಡೈರೆಕ್ಟರ್ ಅವರು ನನಗೆ ಹೇಳಿದಾಗ ನನ್ನ ತಲೆಗೆ ಫಸ್ಟ್ ಹೆಸರು ಬಂದಿದ್ದು ರಚಿತಾ ಅವರು. ಇಮಿಡಿಯೇಟಾಗಿ ಅಲ್ಲಿಂದ ನನಗೆ ಕಾಲ್ ಮಾಡಿದೆ, ಈ ಥರ ನಾವು ಅನ್ಕೊಳ್ತಾ ಇದ್ದೀವಿ, ಇಫ್ ಯು ಆರ್ ಇಂಟ್ರೆಸ್ಟೆಡ್ ವಿಲ್ ಸ್ಟಾರ್ಟ್ ಅಂತ. ಡೈರೆಕ್ಟ್ರಾಗಿ ಕಳಿಸು, ನಾನು ಕತೆ ಕೇಳಬೇಕು ಅನ್ಸತಿ ಅಂತ. ಡೈರೆಕ್ಟರ್ ಅವ್ರು ಕಳಿಸ್ದೆ, ಕತೆ ಎಡ್ಸೋದು ಟಕ್ ಅಂತ ಅವಳು ಒಪ್ಕೊಂಡ್ಲು. ಇಮಿಡಿಯೇಟ್ ಅವಾಗಲೇ ವಿತಿನ್ 2 ಅವರ್ಸಲ್ಲಿ ಎಲ್ಲ ಫೈನಲೈಸ್ ಆಗೋಯ್ತು. ನಾನೇ ಮಾಡ್ತಾ ಇದ್ದು ಫಿಕ್ಸು ಅಂತ ಹೇಳಿ.
ಆಮೇಲೆ ಅವಳ ಜೊತೆ ನನಗೆ ಯಾವಾಗಲೂ ಆ ಥರ ಏನೋ ಕಷ್ಟ ಆಗಿಲ್ಲ. ಆಮೇಲೆ ಒಂದು ನಾನು ಮೆಚ್ಚಿಸ್ಬೇಕಂದ್ರೆ ಕೆಲವೊಂದು ವಿಷಯಕ್ಕೆ ನಾನಷ್ಟೇ ಅಂತಲ್ಲ, ಬೇರೆಯವರು ಅದನ್ನು ಏನೋ ತಪ್ಪು ಮಾಡಿದ್ರು ಕೂಡ ಅವಳು ತುಂಬ ಕೋಆಪ್ರೇಟ್ ಮಾಡ್ಕೊತಾಳೆ. ಇಲ್ಲಿ ಪರವಾಗಿಲ್ಲ ಅಂತ ನಾನು ಆವಾಗ ಒಂದು ಸತಿ ಹೇಳಿದೆ, ಇಲ್ಲ ರಚಿತಾ ನೀನು ಒಂದು ಡೂಪ್ನ ಇಟ್ಕೊಂಡು ಸೂಪರ್ ಸ್ಟಾರು, ನೀನು ಒಂದು ಡೂಪ್ನ ಇಟ್ಕೊಳ್ಬೋದಲ್ಲ ಬ್ಯಾಕ್ ಶಾಟ್ಸ್ಗೆ ಇನ್ನೊಂದು ಮತ್ತೊಂದಕ್ಕೆಲ್ಲ, ಏನಕ್ಕೆ ಎಲ್ಲದಕ್ಕೂ ಮಾಡ್ತೀಯಾ, ಬಿಟ್ಟಾಕು ಅಂದರೆ ಅಲ್ಲಲ್ಲ ಒಂದು ಟೈಮಲ್ಲಿ ನಾನು ಬಂದಾಗ ಕೂಡ ನನ್ನ ಸೀನಿಯರ್ ನನಗೂ ಕೋಆಪ್ರೇಟ್ ಮಾಡಿದ್ದಕ್ಕೆ ನಾನು ಇವತ್ತು ಸೂಪರ್ ಸ್ಟಾರ್ ಆಗಿದ್ದು, ನಾನು ಬೇರೆಯವ್ರಿಗೆ ಹಂಗೆ ಮಾಡಲ್ಲ ಅಂತ. ಅದು ತುಂಬ ಒಳ್ಳೆ ಗುಣ ಅಲ್ಲ ಸರ್, ಅದರಿಂದೆಲ್ಲ ನಾವು ಕಲ್ತ್ಕೊಳ್ತೀವಿ ಸ್ವಲ್ಪ. ಈಗ ರಚಿತಾರವರ ಒಂದು ಕ್ಯಾರೆಕ್ಟರೈಸೇಷನ್ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಸಿನಿಮಾದಲ್ಲಿ ಅಂತ? ಅಂದರೆ ಈಗ ಹೇಳಿಬಿಟ್ರೆ ಅದು ಬೇರೆ ಥರ ಆಗ್ಬಿಡುತ್ತೆ. ಬಟ್ ಒಂದಂತೂ ಹೇಳ್ತೀನಿ ಸರ್, ಇದು ಪಬ್ಲಿಸಿಟಿಗೆ ಹೇಳ್ತಾ ಇಲ್ಲ, ನಾನು ಸಿನಿಮಾ ನೋಡಿದ್ದೀನಿ, ನನ್ನ ಸಿನಿಮಾದ ಕ್ಯಾರೆಕ್ಟರ್ ಅಂತ ತುಂಬ ಚೆನ್ನಾಗಿ ಗೊತ್ತು. ಇಲ್ಲಿವರೆಗೂ ನೀವು ರಚಿತಾರಾಮ್ ಅವ್ರನ್ನ ಏನು ನೋಡಿದಿರೋ ಈ ಸಿನಿಮಾದಲ್ಲಿ ನೀವು ಬೇರೆ ಥರನೇ ನೋಡ್ತೀರ. ಈ ಸಿನಿಮಾದಲ್ಲಿ ರಚಿತಾರಾಮ್ ಅವ್ರದ್ದು 2 ಶೇಡ್ ಇದೆ, ಮಲೈಕಾ ಅವ್ರದ್ದು ಸಿನಿಮಾದಲ್ಲಿ 2 ಶೇಡ್ ಇದೆ. ಈಗ ಒಳ್ಳೆಯವರು ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲ ಕಾಮನ್ ಸಿನಿಮಾದಲ್ಲಿ ಎಲ್ಲ ಅದಷ್ಟೇ ಸರ್, ಒಬ್ರು ಒಳ್ಳೆಯವರು ಒಬ್ರು ಕೆಟ್ಟವರು. ಈಗ ಮಾಡೋದು ಅದೇ ಥರ ಅಲ್ಲ ಸರ್ ಮಾಡೋದು ಇದು ನಾವು ಸ್ವಲ್ಪ ಬೇರೆ ಥರ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಅದು ಏನಕ್ಕೆ 2 ಶೇಡ್ ಒಂದೊಂದು ವ್ಯಕ್ತಿಗೆ, ನನಗೆ 3 ಶೇಡು, ಅದು ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಬಟ್ ಎವ್ರಿ ಒನ್ ವಿಲ್ ಬಿ ಶಾಕ್ಡ್. ಅಂದ್ರೆ ಈ ತ್ರಿಮೂರ್ತಿಗಳ ಮಹಾಸಂಗಮ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಈಗಲೇ ನೀವು ಹೇಳ್ತಿರ್ಬೇಕಾದ್ರೆ ನನ್ನ ಮೈಂಡಲ್ಲಿ ಒಂದು ಯಕ್ಷ ಪ್ರಶ್ನೆ ಯಾಕೆ ಕಾಡ್ತಾ ಇದೆ. ನಿಮ್ ನೋಡಿದ್ರೆ 3 ಶೇಡು, ಅದಕ್ಕೆ ಆ ಕಡೆ ರಚ್ಚು ಅವ್ರದ್ದು ನೋಡಿದ್ರೆ 2 ಶೇಡು, ಈ ಕಡೆ ಮಲೈಕಾ ಅವ್ರದ್ದು 2 ಶೇಡು. ಹೌದು. ಸೊ ಹೆಂಗ್ ವರ್ಕ್ ಆಗಿರುತ್ತೆ ಅನ್ನುವಂಥದ್ದು ಅದೇ ಮಜಾ ಇರೋದು ಸರ್. ನಾನು ಎಲ್ಲ ಕಡೆನೂ ಪ್ರಮೋಷನ್ಸ್ ಅದೇ ಹೇಳ್ತಾ ಇದ್ದು, ನಮ್ಮ ಕತೆ ತುಂಬಾ ಸಿಂಪಲ್, ನಾನು ಜಾಸ್ತಿ ಬಾರಿ ಕಾಂಪ್ಲಿಕೇಟ್ ಮಾಡ್ಕೊಳಕ್ ಹೋಗಿಲ್ಲ. ಏನಂದ್ರೆ ಕ್ಯಾರೆಕ್ಟರ್ಸ್ ಇಷ್ಟೊಂದಿದೆ, ಶೇಡ್ಸ್ ಇಷ್ಟೊಂದಿದೆ, ಅದ್ರ ಮೇಲೆ ಕತೆನೂ ಇಷ್ಟೊಂದು ಇಟ್ಕೊಂಡ್ಬಿಟ್ರೆ ಅದು ಚೆನ್ನಾಗಿ ಕಾಣಿಸಲ್ಲ. ಈಗ ಫಾರ್ ಎಕ್ಸಾಂಪಲ್ ಸರ್, ಈಗ ನಾನು ಚೆಕ್ಸ್ ಪ್ಯಾಂಟ್ ಹಾಕ್ತೀನಿ ಅಂದರೆ ಪ್ಲೇನ್ ಶರ್ಟ್ ಹಾಕಬೇಕು, ಇಲ್ಲ ಚೆಕ್ಸ್ ಶರ್ಟ್ ಆದರೆ ಪ್ಲೇನ್ ಪ್ಯಾಂಟ್ ಹಾಕಬೇಕು. ಚೆಕ್ಸ್ ಶರ್ಟ್ ಚೆಕ್ಸ್ ಪ್ಯಾಂಟ್ ಆದರೆ ಯಾರೊಬ್ಬ ಸ್ಲಮ್ನಿಂದ ಯಾರೊಬ್ಬ ಬಂದ ಆ ಥರ ಫೀಲ್ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ಆ ಟ್ರೀಟ್ಮೆಂಟ್ ಹಂಗಿದೆ. ನೀವು ಸಿನಿಮಾ ನೋಡಿದಾಗ ನಾನು ಒಂದಂತೂ ಹೇಳ್ತೀನಿ ಸರ್, ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಹೆಮ್ಮೆ ಪಡ್ತಾನೆ ಸರ್. ನೀವು ಬೇರೆ ಭಾಷೆಯವ್ರಿಗೆ, ಬೇರೆ ಸ್ಟೇಟಿಂದ ಫ್ರೆಂಡ್ಸ್ಗೆಲ್ಲ ಹೆಮ್ಮೆ ತಟ್ಕೊಂಡು ಹೇಳ್ಬೋದು, ನಮ್ಮ ಕನ್ನಡ ಇಂಡಸ್ಟ್ರಿ ಬಾ ಸಿನಿಮಾ ನೋಡು ನೀನು ಗೊತ್ತಾಗತ್ತೆ ನಿಮಗೆ ಅಂತ ಹೇಳ್ಬೋದು. ಓಕೆ, ಈಗ ಸಾಂಗ್ ಅಯ್ಯೋ ಶಿವನೇ ಸಾಂಗ್ ಅಂತೂ ಸಾಕಷ್ಟು ಸದ್ದು ಮಾಡ್ತಿರೋದ್ರಿಂದ ನಿಮ್ಮ ಮತ್ತೆ ಮಲೈಕಾ ವಸುಪಾಲ್ ಅವರ ಒಂದು ಬಾಂಡಿಂಗ್ ಕೆಮಿಸ್ಟ್ರಿ ಹೆಂಗ್ ವರ್ಕೌಟ್ ಆಯಿತು ಅಂತ? ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ಆಮೇಲೆ ನನಗೆ ಮಲೈಕಾ ಅವ್ರಿಗೆ ಫ್ರೆಂಡ್ಶಿಪ್ ಇರಲಿಲ್ಲ. ಉಪಾಧ್ಯಕ್ಷದಿಂದ ಒಂದು ಸತಿ ಎಲ್ಲೋ ಒಂದು ಕಡೆ ಈವೆಂಟಲ್ಲಿ ನನಗೂ ಮತ್ತು ಅವ್ರಿಗೆ ಪರಿಚಯ ಆಗಿತ್ತು, ಹಾಯ್ ಹಲೋ ಹವಾರಿ ಅಂತ. ಅದು ಬಿಟ್ಟರೆ ಅದು ಅಷ್ಟಕ್ಕಿತ್ತು. ಯಾವಾಗ ಅವ್ರು ಆನ್ ಬೋರ್ಡ್ಗೆ ಬಂದರು, ಯಾವಾಗ ನಾವು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ, ತುಂಬ ದಿವಸಗಳ ನಂತರ ನಾವು ಈ ಸಾಂಗ್ ಶೂಟ್ ಮಾಡಿದ್ದು. ಸೊ ಹೋಗ್ತಾ ಒಂದೇ ವಯಸ್ಸು, ನನಗೂ ಮತ್ತು ಅವ್ರಿಗೆ ಜಾಸ್ತಿ ಏಜ್ ವ್ಯತ್ಯಾಸ ಇಲ್ಲ, 1 ವರ್ಷ 2 ವರ್ಷ ದೊಡ್ಡವ್ರು ಚಿಕ್ಕವ್ರು ನಾವು ಅಷ್ಟೇ. ಸೊ ಒಂದು ಬಾಂಡಿಂಗ್ ಕ್ರಿಯೇಟ್ ಆಯಿತು, ಒಂದು ಫ್ರೆಂಡ್ಶಿಪ್ ಆಯಿತು. ಸೊ ಹಂಗಾಗಿ ಆಮೇಲೆ ಅವ್ರ ಜೊತೆ ನನಗೆ ಕೆಲಸ ಮಾಡೋಕ್ಕೆ ಕಷ್ಟ ಆಗಿಲ್ಲ. ಏನಕ್ಕಂದರೆ ಒಂದು ಆಯಮ್ಮನಿಗೂ ಆ್ಯಟಿಟ್ಯೂಡ್ ಏನಿಲ್ಲ, ಅವಳು ತುಂಬ ಡೌನ್ ಟು ಅರ್ತ್. ಆಮೇಲೆ ಹೆಂಗಿದ್ರು ಹೊಸೊಬ್ಳೆ ಇಂಡಸ್ಟ್ರಿ ಅಂದರೆ ಸಿನಿಮಾ ಫೀಲ್ಡ್ಗೆ 3ನೇ ಸಿನಿಮಾ ಆಗಿರೋದ್ರಿಂದ ಇನ್ನೊಂದು ಸೀರಿಯಲಿಂದ ಬಂದಿರೋದ್ರಿಂದ ಶಿ ಈಸ್ ವೆರಿ ಕ್ವಿಕ್. ನಾನು ತುಂಬ ಕ್ವಿಕ್ ಅಂತ ನಾನು ಅನ್ಕೊಂಡಿದ್ದೆ, ನನಗಿಂತ ಕ್ವಿಕ್ ಅವಳು. ಏನಂದ್ರೆ ಸೀರಿಯಲಿಂದ ಬಂದು 100 ಪೇಜ್ 200 ಪೇಜ್ ಬೇಕಾದ್ರೆ ಟಗಡ ಅಂತ ಡೈಲಾಗ್ ಹೇಳ್ತಾಳೆ ಅವಳು. ಸೊ ಅದು ಒಂದು ನನಗೆ ತುಂಬ ಪ್ಲಸ್ ಆಗೋಯ್ತು. ಓಕೆ, ಎಷ್ಟು ದಿನಗಳ ಕಾಲ ಕಳ್ಳ ಸಿನಿಮಾವನ್ನ ಚಿತ್ರೀಕರಣ ಮಾಡಿದ್ರ ಅಂಡ್ ಹಾಗೇನೆ ಎಲ್ಲೆಲ್ಲಿ ಶೂಟಿಂಗ್ ಮಾಡಿ? 97 ದಿನ ಸರ್. 97 ದಿನ, 92 ಡೇಸ್ ನಾವು ಎಂಟೈರ್ ಸಿನಿಮಾ ಶೂಟ್ ಮಾಡಿದ್ದೀವಿ. ಚಿತ್ರದುರ್ಗ ಶೂಟ್ ಮಾಡಿದ್ದೀವಿ, ಮೈಸೂರಲ್ಲೂ ಶೂಟ್ ಮಾಡಿದ್ದೀವಿ, ಹಂಪಿ, ವಿಜಯನಗರ, ಹೊಸಪೇಟೆ ಅಲ್ಲಿ ಶೂಟ್ ಮಾಡಿದ್ದೀವಿ, ಮೈಸೂರಲ್ಲಿ ಶೂಟ್ ಮಾಡಿದ್ದೀವಿ ಒಂದಷ್ಟು ಭಾಗ. ಅಂದರೆ ಎಂಟೈರ್ ಸಿನಿಮಾ ಕರ್ನಾಟಕ ಬಿಟ್ಟರೆ ಎಲ್ಲೂ ಹೊರಗಡೆ ಹೋಗಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.